ನಟ ದರ್ಶನ್ ಅವರು ಅಮ್ಮ ಅಮ್ಮ ಅಂತ ಕನವರಿಸ್ತಾ ಇದ್ದಾರಂತೆ. ಜೈಲಿಗೆ ಹೋಗ್ತಾ ಇದ್ದಂತೆ ದರ್ಶನ್ ಅವರಿಗೆ ತಾಯಿ ಮತ್ತು ತಮ್ಮನ ನೆನಪು ಬಂದಿದೆ. ಇಲ್ಲಿ ಸಹಜ. ಒಂದು ವಾರ ಆಯಿತು ನಟ ದರ್ಶನ್ ಅವರು ಜೈಲ್ ಪಾಲಾಗಿ. ದರ್ಶನ್ ಅವರನ್ನ ಪತ್ನಿ ಮತ್ತು ಪುತ್ರ ಇಬ್ಬರೂ ಕೂಡ ನೋಡ್ಕೊಂಡು ಬಂದಿದ್ದಾರೆ. ನಂತರ ಬೇರೆ ಯಾರನ್ನೂ ಕೂಡ ನೋಡುವುದಕ್ಕೆ ಅವರ ಮನಸ್ಸು ಆಗಿಲ್ಲ. ತಾಯಿ ಮತ್ತು ತಮ್ಮ ಬಂದರೆ ಮಾತ್ರ ಅವಕಾಶ ಕೊಡಿ ಅಂತ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಜೈಲಧಿಕಾರಿಗಳ ಬಳಿ ನಟ ದರ್ಶನ್ ಕೇಳ್ಕೊಂಡಿದ್ದಾರೆ. ಅವರು ಕಸ್ಟಡಿಯಲ್ಲಿದ್ದಂಥ ಸಂದರ್ಭದಲ್ಲಿ ತಾಯಿ ಮತ್ತು ತಮ್ಮ ಇಬ್ಬರು ಕೂಡ ಬಂದಿರಲಿಲ್ಲ. ಅವ್ರ ಕುಟುಂಬ ಹಲವು ರೀತಿಯಲ್ಲಿ, ನಾನು ತುಂಬ ಪರ್ಸ್ನಲ್ ಮಾತಾಡೋಕ್ಕೆ ಹೋಗೋದಿಲ್ಲ, ಬಟ್ ಅವರ ಕುಟುಂಬದ ಬಗ್ಗೆ ಮಾತನಾಡಬೇಕು ಅಂತಂದಾಗ ಅವರೆಲ್ಲರೂ ಕೂಡ ಬಹಳ ಆತ್ಮೀಯವಾಗಿ ಬಹಳ ಅನ್ಯೋನ್ಯವಾಗೇ ಇದ್ದಾರೆ ಅನ್ನುವ ಮತ್ತೊಂದು ವರ್ಷನ್ ಕೂಡ ಇದೆ. ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ಚರ್ಚೆಗಳು, ಇಲ್ಲ ಅವರು ಬಾಡಿಗೆ ಮನೆಯಲ್ಲಿದ್ದಾರೆ ದಿನಕರರು, ಹಾಗೆಲ್ಲ ಪ್ರಶ್ನೆಗಳು ಬೇರೆ ಬೇರೆ ಎಲ್ಲ ಬಂತಲ್ಲ. ಇದರ ಜೊತೆಗೆ ನಾವಿಲ್ಲಿ ಗಮನಿಸಬೇಕಾಗಿರೋದೇನು ಅಂತಂದರೆ, ಇಲ್ಲ ಆ ಥರದ್ದೇನೂ ಇಲ್ಲ. ಅವರವರ ಸ್ವಾಭಿಮಾನದ ಫಲದ ರೂಪವಾಗಿ ಅವರು ಬೇರೆ ಬೇರೆ ಮನೆಯಲ್ಲಿದ್ದಾರೆ. ಅವರಿಗೆ ವೈಮನಸ್ಸು ಏನಿಲ್ಲ, ಅವರಿಗೆ ಸಮಸ್ಯೆ ಏನಿಲ್ಲ. ಮತ್ತು ತಾಯಿ ಜೊತೆಗೂ ಕೂಡ ದರ್ಶನ್ ಅವರು ಚೆನ್ನಾಗೇ ಇದ್ದಾರೆ. ಈ ಥರದ್ದು ಕೂಡ ಒಂದು ವರ್ಷನ್ ಇದೆ. ಹಾಗಾಗಿ ನಮಗೆ ಗೊತ್ತಿಲ್ಲ. ಈಗ ರೇಣುಕಾ ಸ್ವಾಮಿಯ ಕೊಲೆ ಆಗೋಗಿದೆ. ಆತ ಬ್ರೂಟಲ್ಲಾಗಿ ಮರ್ಡರ್ ಆಗೋಗಿದ್ದಾನೆ ರೇಣುಕಾ ಸ್ವಾಮಿ. ಆ ರೇಣುಕಾ ಸ್ವಾಮಿ ಅನ್ನೋನು ಕೂಡ ಆರೋಪಿತನಾಗಿದ್ದಂಥ ವ್ಯಕ್ತಿ ಮತ್ತು ಕೆಟ್ಟ ಕೊಳಕ ಮೆಸೇಜ್ಗಳನ್ನು ಆ ವ್ಯಕ್ತಿ ಕಳಿಸ್ತಾ ಇದ್ದ ಅನ್ನುವ ಆರೋಪ ಆ ವ್ಯಕ್ತಿಯ ವಿರುದ್ಧ ಇತ್ತು. ಗೊತ್ತಾಯ್ತಾ? ಆದರೆ ಕಾನೂನು ಕೈಗೆತ್ತಿಕೊಂಡ್ರು ದರ್ಶನ್ ಮತ್ತು ಗ್ಯಾಂಗ್ನವರು ಅನ್ನೋದು ಇವ್ರ ಮೇಲಿರುವ ಆರೋಪ. ಸಹಜವಾಗಿ ಯಾರಿಗೇ ಆಗಲಿ ತಾಯಿಯ ನೆನಪು, ಹೆತ್ತ ಒಡಲಾಳದ ನೆನಪು, ಹೆತ್ತ ಅಮ್ಮನ ನೆನಪು ಸಹಜವಾಗಿ ಬರೋದು ಇದ್ದೇ ಇರುತ್ತೆ. ದರ್ಶನ್ ಅವರಿಗೆ ಅವರ ತಾಯಿಯ ನೆನಪು ಇವಾಗ ಬಂದಿದೆ, ತಮ್ಮನ ನೆನಪು ಕೂಡ ಇವಾಗ ಬಂದಿದೆ. ನಮಗೆ ಸಿಕ್ಕಂಥ ಮಾಹಿತಿಯ ಪ್ರಕಾರ ತಾಯಿ ಮತ್ತು ತಮ್ಮ ಬಂದರೆ ಕಳಿಸ್ಕೊಡಿ, ಇನ್ನು ಬೇರೆ ಯಾರನ್ನೂ ಕೂಡ ಕಳಿಸ್ಬೇಡಿ ಅಂತ ಅವರು ಕೇಳ್ಕೊಂಡಿದ್ದಾರಂತೆ. ಮೊನ್ನೆ ಕಳೆದ ಒಂದು 2-3 ದಿನದ ಹಿಂದೆ ವಿಜಯಲಕ್ಷ್ಮಿಯವರು ಹಾಗೂ ಅವ್ರ ಮಗ ವಿನೀಶ್ ಇಬ್ಬರು ಕೂಡ ಹೋಗಿ ದರ್ಶನ್ ಅವ್ರನ್ನ ನೋಡ್ಕೊಂಬಂದರು. ಈಗ ತಾಯಿ ಮತ್ತು ತಮ್ಮನ ನೆನಪು ಆಗಿದೆ. ಓಕೆ, ಇರಲಿ. ನಾನು ಇದರ ಬಗ್ಗೆ ಹೆಚ್ಚಿಗೆ ಮಾತಾಡೋಕ್ಕೆ ಹೋಗೋದಿಲ್ಲ. ಬಿಕಾಸ್ ಕೋರ್ಟ್ನಲ್ಲಿದೆ ಇವಾಗ ಪ್ರಕರಣ. ಘನ ನ್ಯಾಯಾಲಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಆಯಾಮಗಳಲ್ಲಿ ಇದನ್ನು ಪ್ರಶ್ನಿಸ್ತಾ ಇದೆ ಮತ್ತು ನ್ಯಾಯಾಂಗ ತನಿಖೆಯ ಅಡಿಯಲ್ಲಿ ಇದು ಬರುತ್ತೆ. ಬಟ್ ನಾನು ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ಒಂದು ಮಾತನಾಡಬೇಕು ಅಂತಂದರೆ, ಯಾರಿಗೇ ಆಗಲಿ ಜೈಲ್ ಪಾಲಾಗಿದ್ದಾರೆ, ತಾಯಿ ನೆನಪಾಗಿದ್ದಾರೆ, ತಮ್ಮ ನೆನಪಾಗಿದ್ದಾರೆ, ಕ್ವೈಟ್ ನ್ಯಾಚುರಲ್. ಓಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.